ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಆರೋಪಿ ದರ್ಶನ್ಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಬಳ್ಳಾರಿ ಸೆರೆ ವಾಸವೇ ಫಿಕ್ಸ್ ಆಗಿದೆ. ದರ್ಶನ್ ಸೇರಿದಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4ವರಿಗೂ ಕೂಡ ನಿರಾಸೆ. ದರ್ಶನ್, ಲಕ್ಷ್ಮಣ್, ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದಿನ ತಿಂಗಳು 4ನೇ ತಾರೀಕು ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡುತ್ತೆ ಕೋರ್ಟ್. ಅಲ್ಲಿವರೆಗೂ ಇರುವ ಕಾರಾಗೃಹದಲ್ಲೇ ವಾಸ ಮಾಡೋದು ಈ 4 ಮಂದಿ ಆರೋಪಿಗಳಿಗೂ ಕೂಡ ಅನಿವಾರ್ಯವಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಅಕ್ಟೋಬರ್ 4ನೇ ತಾರೀಕಿಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ಸುಲಭಕ್ಕೆ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿ ಅಂತೂ ಇತ್ತೇ ಇತ್ತು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ಮಂಡನೆ ಯಾವ ಸ್ವರೂಪದಲ್ಲಾಯಿತು, ಹಾಗೆ 4ನೇ ತಾರೀಕಿಗೆ ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆ ಅಂದೇನಾಗಬಹುದು ಅಂತ ಹೇಳಿ. ಸ್ಮಿತಾ ನೋಡಿ, ಇವತ್ತು 2ವರೆಗೆ ಅವರು ಹಾಜರಾಗಿದ್ರು. ಅದೇ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗಬೇಕಾಗಿತ್ತು, ಅವರು ಕೂಡ ಹಾಜರಾಗ್ಲಿಲ್ಲ. ಹಾಗಾಗಿ ನಡೆಸದೆ ಒಂದು ಟೈಮ್ ಅಂದ್ರೆ ದಿನಾಂಕವನ್ನ ಕೇಳಿದಂತ ಸಂದರ್ಭದಲ್ಲಿ ಅಕ್ಟೋಬರ್ 4ನೇ ತಾರೀಕು ವಿಚಾರಣೆ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಇವತ್ತು ಸಿ.ವಿ. ನಾಗೇಶ್ ಅವರು ಹಾಜರಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದೇ ಆಗಿದ್ದಲ್ಲಿ ಚಾರ್ಜ್ ಶೀಟ್ ನ ಪ್ರತಿಯನ್ನ ಇಟ್ಟುಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ಇಟ್ಟುಕೊಂಡು ಅದರ ಮೇಲೆ ಡಿಫೆಂಡ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಚರ್ಚೆಗಳು ಇಲ್ಲಿ ಕಾಲ್ಪನಾತ್ಮಕವಾಗಿ ತಿಳಿದುಬಂದಿರುವಂತ. ಹಾಗಾಗಿ ಇವತ್ತು ಸಿ.ವಿ. ನಾಗೇಶ್ವರ ಬೇರೆ ಕೇಸ್ಗಳಲ್ಲಿ ಬಿಸಿ ಇದ್ದಂತ ಹಿನ್ನೆಲೆಯಲ್ಲಿ ಅವರ ಸೀನಿಯರ್ ವಕೀಲರಾಗಿರುವಂತ ಸುನಿಲ್ ಅವರು ಹಾಜರಾಗಿ ಡೇಟನ್ನ ಪಡೆದುಕೊಂಡು ನಾಗೇಂದ್ರ ಬಾಬು, ಆ ಧ್ವನಿ ಕೂಡ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಎನಿವೆ, ಬೇಲ್ ಅಂತೂ ಸದ್ಯಕ್ಕೆ ಸಿಗ್ತಾ ಇಲ್ಲ. ಮುಂದಿನ ತಿಂಗಳು 4ನೇ ತಾರೀಕಿನವರೆಗೆ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲೂ ಈ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4ವರು ಜೈಲಿನಲ್ಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ. ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಆರೋಪಿ ದರ್ಶನ್ಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಬಳ್ಳಾರಿ ಸೆರೆ ವಾಸವೇ ಫಿಕ್ಸ್ ಆಗಿದೆ. ದರ್ಶನ್ ಸೇರಿದಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4ವರಿಗೂ ಕೂಡ ನಿರಾಸೆ. ದರ್ಶನ್, ಲಕ್ಷ್ಮಣ್, ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದಿನ ತಿಂಗಳು 4ನೇ ತಾರೀಕು ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡುತ್ತೆ ಕೋರ್ಟ್. ಅಲ್ಲಿವರೆಗೂ ಇರುವ ಕಾರಾಗೃಹದಲ್ಲೇ ವಾಸ ಮಾಡೋದು ಈ 4 ಮಂದಿ ಆರೋಪಿಗಳಿಗೂ ಕೂಡ ಅನಿವಾರ್ಯವಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಅಕ್ಟೋಬರ್ 4ನೇ ತಾರೀಕಿಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ಸುಲಭಕ್ಕೆ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿ ಅಂತೂ ಇತ್ತೇ ಇತ್ತು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ಮಂಡನೆ ಯಾವ ಸ್ವರೂಪದಲ್ಲಾಯಿತು, ಹಾಗೆ 4ನೇ ತಾರೀಕಿಗೆ ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆ ಅಂದೇನಾಗಬಹುದು ಅಂತ ಹೇಳಿ. ಸ್ಮಿತಾ ನೋಡಿ, ಇವತ್ತು 2ವರೆಗೆ ಸುನಿಲ್ ಅವರು ಹಾಜರಾಗಿದ್ರು. ಅದೇ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗಬೇಕಾಗಿತ್ತು, ಅವರು ಕೂಡ ಹಾಜರಾಗ್ಲಿಲ್ಲ. ಹಾಗಾಗಿ ನಡೆಸದೆ ಒಂದು ಟೈಮ್ ಅಂದ್ರೆ ದಿನಾಂಕವನ್ನ ಕೇಳಿದಂತ ಸಂದರ್ಭದಲ್ಲಿ ಅಕ್ಟೋಬರ್ 4ನೇ ತಾರೀಕು ವಿಚಾರಣೆ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಇವತ್ತು ಸಿ.ವಿ. ನಾಗೇಶ್ ಅವರು ಹಾಜರಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದೇ ಆಗಿದ್ದಲ್ಲಿ ಚಾರ್ಜ್ ಶೀಟ್ ನ ಪ್ರತಿಯನ್ನ ಇಟ್ಟುಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ಇಟ್ಟುಕೊಂಡು ಅದರ ಮೇಲೆ ಡಿಫೆಂಡ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಚರ್ಚೆಗಳು ಇಲ್ಲಿ ಕಾಲ್ಪನಾತ್ಮಕವಾಗಿ ತಿಳಿದುಬಂದಿರುವಂತ.
ಬಾಬು ಆ ಧ್ವನಿ ಕೂಡ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಎನಿವೆ ಬೇಲ್ ಅಂತೂ ಸದ್ಯಕ್ಕೆ ಸಿಗ್ತಾ ಇಲ್ಲ. ಮುಂದಿನ ತಿಂಗಳು 4ನೇ ತಾರೀಕಿನವರೆಗೆ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲೂ ಈ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4 ಜೈಲಿನಲ್ಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ. ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಆರೋಪಿ ದರ್ಶನ್ಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಬಳ್ಳಾರಿ ಸೆರೆ ವಾಸವೇ ಫಿಕ್ಸ್ ಆಗಿದೆ. ದರ್ಶನ್ ಸೇರಿದಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4 ಕೂಡ ನಿರಾಸೆ. ದರ್ಶನ್, ಲಕ್ಷ್ಮಣ್, ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದಿನ ತಿಂಗಳು 4ನೇ ತಾರೀಕು ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡುತ್ತೆ ಕೋರ್ಟ್. ಅಲ್ಲಿವರೆಗೂ ಇರುವ ಕಾರಾಗೃಹದಲ್ಲೇ ವಾಸ ಮಾಡುವುದು ಈ 4 ಮಂದಿ ಆರೋಪಿಗಳಿಗೂ ಕೂಡ ಅನಿವಾರ್ಯವಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೀತು. ಅಕ್ಟೋಬರ್ 4ನೇ ತಾರೀಕಿಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಸುಲಭಕ್ಕೆ ಬೇಲ್ ಸಿಗೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿ ಅಂತೂ ಇತ್ತೇ ಇತ್ತು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ಮಂಡನೆ ಯಾವ ಸ್ವರೂಪದಲ್ಲಾಯಿತು, ಹಾಗೆ 4ನೇ ತಾರೀಕಿಗೆ ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆ ಅಂದೇನಾಗಬಹುದು ಅಂತ ಹೇಳಿ. ಸ್ಮಿತಾ ನೋಡಿ, ಇವತ್ತು 2:15 ಅವರು ಹಾಜರಾಗಿದ್ರು. ಅದೇ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗಬೇಕಾಗಿತ್ತು, ಅವರು ಕೂಡ ಹಾಜರಾಗ್ಲಿಲ್ಲ. ಹಾಗಾಗಿ ವಿಚಾರಣೆ ನಡೆಸದೆ ಒಂದು ಟೈಮ್ ಅಂದ್ರೆ ದಿನಾಂಕವನ್ನ ಕೇಳಿದಂತ ಸಂದರ್ಭದಲ್ಲಿ ಅಕ್ಟೋಬರ್ 4ನೇ ತಾರೀಕು ವಿಚಾರಣೆ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಇವತ್ತು CV ನಾಗೇಶ್ ಅವರು ಹಾಜರಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದೇ ಆಗಿದ್ದಲ್ಲಿ ಚಾರ್ಜ್ ಶೀಟ್ ನ ಪ್ರತಿಯನ್ನ ಇಟ್ಟುಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ಇಟ್ಟುಕೊಂಡು ಅದರ ಮೇಲೆ ಡಿಫೆಂಡ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಚರ್ಚೆಗಳು ಇಲ್ಲಿ ಕಾಲ್ಪನಾತ್ಮಕವಾಗಿ ತಿಳಿದುಬಂದಿರುವಂತಹ. ಹಾಗಾಗಿ ಇವತ್ತು CV ನಾಗೇಶ್ವರ ಬೇರೆ ಕೇಸ್ಗಳಲ್ಲಿ ಬಿಸಿ ಇದ್ದಂತ ಹಿನ್ನೆಲೆಯಲ್ಲಿ ಅವರ ಸೀನಿಯರ್ ವಕೀಲರಾಗಿರುವಂತಹ ಸುನಿಲ್ ಅವರು ಹಾಜರಾಗಿ ಡೇಟ್ ಅನ್ನ ಪಡೆದುಕೊಂಡು. ನಾಗೇಂದ್ರ ಬಾಬು, ಆ ಧ್ವನಿ ಕೂಡ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಎನಿವೆ ಬೇಲ್ ಅಂತೂ ಸದ್ಯಕ್ಕೆ ಸಿಗ್ತಾ ಇಲ್ಲ. ಮುಂದಿನ ತಿಂಗಳು 4ನೇ ತಾರೀಕಿನವರೆಗೆ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲೂ ಈ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ 4 ಜೈಲಿನಲ್ಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ.